ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಉಪವಿಭಾಗಾಧಿಕಾರಿ ಯತೀಶ್ಗೆ ಆತ್ಮೀಯ ಬೀಳ್ಕೊಡುಗೆ. ನಗರಸಭೆ ಸೇರಿ ಉಪವಿಭಾಗೀಯ ಕೇಂದ್ರದ ಅಧಿಕಾರಿ ವರ್ಗದಿಂದ ಸನ್ಮಾನ. ಸಾಗರದಲ್ಲಿ ಕೆಲಸ ಮಾಡಿದ್ದು ಖುಷಿ ನೀಡಿದೆ. ಯಾರಿಂದಲೂ ಒತ್ತಡ ಇಲ್ಲದೆ ಕೆಲಸ ಮಾಡಿದ್ದೇನೆ ಎಂದ ಯತೀಶ್. ವನ್ನಿಯ ಕುಲ ಕ್ಷತ್ರಿಯ ಸಮಾಜದಿಂದ ವನ್ನಿಯ ಮಹಾರಾಜರ ಜಯಂತಿ. ಜ್ಞಾನಸಾಗರ ಪ್ಯಾರಾಮೆಡಿಕಲ್ ಕಾಲೇಜ್ಗೆ ಪ್ರಥಮ ವರ್ಷದಲ್ಲೇ 100% ಫಲಿತಾಂಶ. ಈಗ ಸುದ್ದಿಯ ವಿವರ. ಕಂದಾಯ ಇಲಾಖೆ ಮೂಲಕ ಭೂಮಿಗೆ ಸಂಬಂಧಪಟ್ಟ ಕೆಲಸ ಕಲಿಯಲು ಸಾಗರ ಉಪವಿಭಾಗ ಅತ್ಯಂತ ಯೋಜಿತ ಕೇಂದ್ರವಾಗಿದೆ ಎಂದು ಉಪವಿಭಾಗಾಧಿಕಾರಿ ಯತೀಶ್ ಆರ್ ತಿಳಿಸಿದರು. ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಶುಕ್ರವಾರ ತಾಲೂಕು ಆಡಳಿತದ ವತಿಯಿಂದ ಬೆಂಗಳೂರಿಗೆ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ನೀಡಲಾದ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಪ್ರಭಾರ ಉಪವಿಭಾಗಾಧಿಕಾರಿ ರಶ್ಮಿ, ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ವಿವಿಧ ಇಲಾಖೆ ಅಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆ ಪ್ರಮುಖರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸಿಎಂ ಆಫೀಸರ್ ಮಾತಾಡಿ, ಇಲ್ಲ ನನಗೆ ಯತೀಶ್ನೇ ಈ ಸಬ್ ಡಿವಿಷನ್ಗೆ ಹಾಕ್ಬೇಕು, ಕನ್ನಡ ಗೊತ್ತಿರೋ ಅಧಿಕಾರಿನೇ ಇಲ್ಲಿಗೆ ಹಾಕ್ಬೇಕು ಅಂತೇಳಿ ಸೆಲ್ವಮಣಿ ಸರ್ ಅವರು ಇಲ್ಲಿಗೆ ಕರ್ತಂದಿದ್ರು. ನಾನು ಅವ್ರನ್ನ ನೆನೆಸ್ಕೋಬೇಕು. ಅದಾದ ನಂತರ ಎಲ್ಲ ಜನಪ್ರತಿನಿಧಿಗಳು, ನಮ್ಮ MP ಅವರಿಂದ ಹಿಡಿದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರಿಂದ ಹಿಡಿದು ಎಲ್ಲ MLAs, ನಾನು 4 ಜನ MLA ಅವ್ರ ಜೊತೆ ಒಡನಾಟ ಇಟ್ಕೊಂಡು ಕೆಲಸ ಮಾಡಿದ್ದೇನೆ. ನಮ್ಮ ಬೇಳೂರು ಸರ್ ಅವ್ರು ಇರ್ಬೋದು, ಅರಗ ಜ್ಞಾನೇಂದ್ರ ಸರ್ ಅವ್ರು ಇರ್ಬೋದು, ವಿಜೇಂದ್ರ ಸರ್ ಇರ್ಬೋದು, ನಮ್ಮ ಬದು ಬಂಗಾರಪ್ಪ ಸರ್ ಇರ್ಬೋದು. 1 ವರ್ಷ 3 ತಿಂಗಳ ಟೆನ್ಯೂರ್ ಅಲ್ಲಿ ಒಂದೇ ಒಂದು ಇಲ್ಲಿಗಲ್ ಕೆಲಸವನ್ನ ನನಗೆ ಫೋನ್ ಮಾಡಿ ಯಾರೂ ಹೇಳಿದ್ದಿಲ್ಲ. ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ನನಗೆ ಪ್ರೆಷರ್ ಆಗ್ತವ್ರಲ್ಲ. ನಾವು ಏನನ್ನ ಎಕ್ಸ್ಪ್ಲೇನ್ ಮಾಡಿ, ಇಲ್ಲ ಸರ್ ಈ ತರಾನೇ ಮಾಡ್ಬೇಕು, ಹಿಂಗೆ ಆಗ್ಬೇಕು ಅಂದಾಗ ಅವ್ರ ಫಾಲೋವರ್ಸ್ಗೆ ಅದರಿಂದ ತೊಂದರೆ ಆಗ್ತಿದ್ರು, ಅವ್ರಿಗೆ ರಾಜಕೀಯವಾಗಿ ಅದರಿಂದ ತೊಂದರೆ ಆದ್ರೂ, ಇಲ್ಲಪ್ಪ ಕಾನೂನು 4 ಜನಕ್ಕೆ ಒಳ್ಳೇದಾಗೋ ಮುಖ್ಯ ಅನ್ನೋದನ್ನ ಮನ್ಸಿನಲ್ಲಿ ಇಟ್ಕೊಂಡು ಅದನ್ನ ಓವರ್ಲುಕ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. 1 ಸೆಕೆಂಡ್ 1 ದಿನಾನು ನನಗೆ ಯಾವುದೇ ರೀತಿ ಫ್ರಿಕ್ಷನ್ ಆಗದೆ 1 ಇಯರ್ 3 ಮಂತ್ಸ್ ನಾನು ಹೆಂಗಿದ್ನಪ್ಪ ಅನ್ನೋ ರೀತಿ, ಬಂದಿದ್ದು ಹೋಗಿದ್ದು ಗೊತ್ತಾಗದಿರೋ ರೀತಿ ಬಹಳ ಸಾಫ್ಟ್ ಆಗಿ ನಡ್ಕೊಂಡು ಹೋಯ್ತು ಅವರೆಲ್ಲರ ಕೋಆಪರೇಷನ್ ಇಂದ. ನಾನು ಅದೇ ಈಗ ನಮ್ಮ ಮನೆಗೆ ಅದೇ ಹೇಳ್ತಾ ಇದ್ದೆ ನಮ್ಮ ಡ್ರೈವರ್ಗೆ ಬರ್ತಾ. ಫಸ್ಟ್ ನಾನು ಇಲ್ಲಿ ಬಂದು ಪವಿತ್ರ ಹೋಟ್ಲಲ್ಲಿ ಇಡ್ಲಿ ತಿಂದು ಇಲ್ಲಿ ಬಂದು ಚಾರ್ಜ್ ತಗೊಂಡೆ. ನಮ್ಮ ಓಲ್ಡ್ ತಾಲೂಕ್ ಆಫೀಸ್ ಎದುರುಗಡೆ ಬಂದು ಹೋಗಿದ್ದೆ ಗೊತ್ತಾಗ್ಲಿಲ್ಲಪ್ಪ 1 ಇಯರ್ 3 ಮಂತ್ಸ್ ಎಷ್ಟು ಬೇಗ ಮುಗ್ದೋಯ್ತು ಅಂತ ಹೇಳಿ. ಸೊ ನನ್ನ ಎಲ್ಲ ಗ್ರೂಪ್ ಡಿ ಸ್ಟಾಫು, ನಮ್ಮ ಡ್ರೈವರ್ ಇಂದ ಹಿಡಿದು ನನ್ನ ಪರ್ಸನಲ್ ನಮ್ಮ AC ಆಫೀಸ್ ಸ್ಟಾಫ್, ನಮ್ಮ ಅವಾಗ ಗ್ರೇಟು ಚಂದ್ರಶೇಖರ್, ಆಮೇಲೆ ಮಂಜುಳಾ ಅವ್ರಿಗೆ ಗೊತ್ತಿಲ್ಲ, ಎಲ್ಲ ನಮ್ಮ ಸ್ಟಾಫ್. ನಾನು ಇವಾಗಲೂ ಹೇಳ್ತೀನಿ, ನಾನು ಬಹಳಷ್ಟು ಕಡೆ ಹೇಳಿದ್ದೀನಿ, ನಮ್ಮ DC ಅವ್ರಿಗೂ ಹೇಳಿದ್ದೀನಿ, ಸುಮಾರು DC ಅವ್ರಿಗೂ ಹೇಳಿದ್ದೀನಿ, ಸಾಗರ AC ಆಫೀಸ್ ಅಲ್ಲಿರೋ ಸ್ಟಾಫು ಬೆಸ್ಟ್ ಸ್ಟಾಫ್ ಸರ್ ಪ್ರಾಬಬ್ಲಿ ಇನ್ ಎನಿ ಆಫೀಸ್ ಅಂತ ಹೇಳಿ. ಯಾಕೆ ಅಂದ್ರೆ ನಾನು ಬ್ಲೈಂಡ್ ಆಗಿ ನಂಬಿ ಕೆಲಸ ಮಾಡ್ಬೋದಾದಂತ ಸ್ಟಾಫ್ ಇದ್ರು. ನಮ್ಮ ಎಲ್ಲಾ ಸ್ಟಾಫ್, ಸ್ಟೀವನ್, ಗುರು, ನನ್ನ PA ಅವರು ಎಲ್ಲರೂ ಬಹಳ ಚೆನ್ನಾಗಿ ಕೆಲಸ ಮಾಡಿ ಸಹಕಾರ ಮಾಡಿದ್ದಾರೆ. ನನ್ನ ಮನೆಯಲ್ಲಿ ನನಗೆ ಕೆಲಸ ಮಾಡ್ತಾ ಇದ್ದ ನಮ್ಮ ಭಟ್ರು ಇರ್ಬೋದು, ಅಲ್ಲಿದ್ದ ಗ್ರೂಪ್ ಟಿ ಸ್ಟಾಫ್ ಇರ್ಬೋದು, ನಮ್ಮ ಗುರು ಅವ್ರ RI, ಕಸಬಾ RI, ಕಸಬಾ VA, ಕಸಬಾ ನಮ್ಮ ಗ್ರಾಮ ಸಹಾಯಕರು ನಾನು ಯಾವಾಗ್ಲೂ ನಿಲ್ಸ್ಕೋಬೇಕು. ಬಂದು 1 ತಿಂಗಳು ದಿನ ನನಗೆ ಊಟ ತಂದು ಕೊಡ್ತಾ ಇದ್ದಿದ್ ಪಾಪ ಅವ್ರು ಎಷ್ಟೇ ಕೆಲಸದ ಒತ್ತಡ ಇದ್ರು ಟೈಮ್ ಕರೆಕ್ಟ್ ಆಗಿ ಪಾಪ ಬಂದು ನನಗೆ ಮಿಸ್ ಮಾಡದೆ ಊಟ ತಂದು ಕೊಡೋರು. ಅದನ್ನೆಲ್ಲ ಯಾವತ್ತೂ ಬಹಳಷ್ಟು ನಾನು ರಶ್ಮಿ ಅವ್ರಿಗಿರ್ಬೋದು, ಚಂದ್ರಶೇಖರ್ ಅವ್ರಿಗಿರ್ಬೋದು, ಸ್ವರ್ಬಾಲ್ ಯಾವ್ದು ಆಗ್ತಾ ಇಲ್ಲ. ನಮ್ಮ ಮಲ್ಲೇಶ್ ಅವ್ರಿಗೆ ಯಾವಾಗಲೂ ಹೇಳ್ತೀನಿ, ನೋಡಿ ಇದೊಂದು ನೀವು ಎಫರ್ಟ್ ಹಾಕ್ಬಿಟ್ರೆ ಸಾಯೋವರೆಗೂ ನೀವು ಆ ರಸ್ತೆಯಲ್ಲಿ ಓಡಾಡ್ಬೇಕಾದ್ರೆ ನಿಮ್ಗೊಂದು ಖುಷಿ ಆಗ್ತದಪ್ಪ, ಇದು ನನ್ನ ಎಫರ್ಟ್ ನಿಂದ ಇವತ್ತು ಈ ರಸ್ತೆ ಆಗಿದೆ. ಆಮೇಲೆ ಒಂದು ರಸ್ತೆ ಆ ಇಡೀ ಭಾಗಕ್ಕೆ ಏನ್ ಆಪರ್ಚುನಿಟಿಗಳನ್ನ ತರ್ತದೆ ಅನ್ನೋದು ನೀವು ನಾರ್ತ್ ಇಂಡಿಯಾದಲ್ಲಿ ಹೋಗಿ ಈಗ ನೋಡ್ಬೇಕು. ಎಲ್ಲಾ ಕಡೆ ಏನೇನ್ ಹೈವೇಗಳು ಆಗ್ತಾ ಇದಾವೆ, ಅಲ್ಲಿ ಯಾವ ರೀತಿ ಬದಲಾಗ್ತಿದೆ, ಇಂಡಸ್ಟ್ರೀಸ್ ಯಾವ ರೀತಿ ಬರ್ತಾ ಇದೆ, ಅದಕ್ಕೆ ಬಹಳ ಮುಖ್ಯ ಇನ್ಫ್ರಾಸ್ಟ್ರಕ್ಚರ್. ಆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬಹಳ ಕಡಿಮೆ ಜನಕ್ಕೆ ಅವಕಾಶ ಸಿಗ್ತಿದೆ. ನಾನು ಈ ನಮ್ಮ BH ರೋಡ್ ಇರ್ಬೋದು, ಮಾರ್ಕೆಟ್ ರೋಡ್, ಯಾವಾಗಲೂ ನಾಗಪ್ಪ ಅವ್ರಿಗೆ ಹೇಳ್ತಾ ಇದ್ದೆ. ನಾನು ಹಾಸನದಲ್ಲಿ ಯಾವುದೋ ಒಂದು ಹೋಬಳಿ ಹೆಡ್ ಕ್ವಾರ್ಟರ್ಸ್ ಹೋಗಿದ್ದೆ. ಹೋಬಳಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ 4 ಲೇನ್ ರೋಡ್. ನಾವು ಸಾಗರ ಮುಂದೊಂದ್ ದಿನ ಜಿಲ್ಲಾ ಕೇಂದ್ರ ಆಗ್ತದೆ, ಅಲ್ಲಿ 4 ಲೇನ್ ರೋಡ್ ಇಲ್ಲ, ಹೆಂಗಂದ್ರೆ ಹೇಗೆ ನಾಗಪ್ಪ ಅಂತೇಳಿ ಬಹಳ ಇದ್ ಮಾಡ್ತಾ ಇದ್ವಿ. ಇವತ್ತು ಆಲ್ಮೋಸ್ಟ್ 5 ಕಿಲೋಮೀಟರ್ ನಮ್ಮ BH ರಸ್ತೆ ಇರ್ಬೋದು, ಇನ್ನೊಂದು ನಮ್ಮ ಮಾರ್ಕೆಟ್ ರಸ್ತೆ, 2 ಸೇರಿ ಒಂದು 8 ಕಿಲೋಮೀಟರ್ ಅಷ್ಟು ರೋಡು ಬಹುಶಃ ಇನ್ನೊಂದು 4-5 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಸಾಗರ ನಗರದ ಚಿತ್ರಣವನ್ನೇ ಅದು ಆಲ್ಮೋಸ್ಟ್ ಬದಲಾಗುವ ರೀತಿ ಆಗ್ತದೆ ಅಂತ ನನ್ಗೆ ಅನ್ನಿಸ್ತಿದೆ. ಆ ನಿಟ್ಟಿನಲ್ಲಿ ಬಹಳಷ್ಟು ರೈತರು ಅವ್ರ ಜಾಗವನ್ನ ಕೊಟ್ಟಿದ್ದಾರೆ, ಇಲ್ಲಿ ಸಾರ್ವಜನಿಕರು ಜಾಗವನ್ನು ಬಿಟ್ಕೊಟ್ಟಿದ್ದಾರೆ. ನಮ್ಮ ಜಾಕೀರ್ ಅವ್ರು ಇದಾರೆ ಇಲ್ಲಿ, ಅವರ ಫ್ಯಾಮಿಲಿದೆ ಎಷ್ಟು ಲ್ಯಾಂಡ್ ನಾವು ಅಕ್ವೈರ್ ಮಾಡಿದೀವಿ, ಎಲ್ಲರೂ ಕೋಆಪರೇಟ್ ಮಾಡಿದ್ದಾರೆ. ಈ ಸಭೆ ಮೂಲಕ ಎಲ್ಲಾ ಸಾಗರದ ನಾಗರಿಕರಿಗೆ, ಯಾಕಂದ್ರೆ ಇನ್ನ ₹1 ದುಡ್ಡು ಬೇರೆ ಕೊಟ್ಟಿಲ್ಲ ಯಾರಿಗೂ, ಆದ್ರೂ ರಸ್ತೆ ಮಾಡಕ್ ಬಿಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಬಹಳ
ಈ ಸಾಗರಕ್ಕೆ ಬಹಳ ಬೇಕಾದಂತ ಪ್ರಾಜೆಕ್ಟ್. ರಶ್ಮಿ ಅವರು ಇನ್ನೆಷ್ಟು ದಿನ ಇರ್ತಾರೆ ಅವ್ರು ಅದನ್ನ ಟೇಕಪ್ ಮಾಡಿದ್ದಾರೆ. ಅದನ್ನ ಒಂದು ಲಾಜಿಕಲ್ ಎಂಡಿಗೆ ತರ್ತಾರೆ. ಮಾರ್ಕೆಟ್ ರಸ್ತೆನೂ ಅಷ್ಟೇ, ಮೊನ್ನೆ ಜಿಲ್ಲಾಧಿಕಾರಿಗಳು ಈ ವಾರದಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡೋರಿದ್ದಾರೆ, ಅದು ಕೂಡ ಒಂದು ಎಂಡಿಗೆ ಬರ್ತದೆ. ಇದು NH ನ ಇದಾದ್ರೆ ಬೇರೆ ಎಲ್ಲಾ ಇಲಾಖೆಗಳ ಜೊತೆ ನನಗೆ ಬಹಳ ಒಂದು ಒಡನಾಟ ಇತ್ತು. ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ಮ ಪರಶುರಾಮ್ ಅವರು ಬಹಳ ಆಕ್ಟಿವ್ ಆಗಿ ಇನಿಷಿಯೇಟಿವ್ಸ್ ಮಾಡೋರು. ಆಕ್ಚುಲಿ ನಾವು ಒಂದ್ 2 ಇನಿಷಿಯೇಟಿವ್ ಅವ್ರದ್ದು 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಟಾಪರ್ಸ್ನೆಲ್ಲ ಕರೆದು ಎಲ್ಲ ಶಾಲೆ ಅವ್ರು ಕರೆದು ಒಂದು ಕ್ಯಾಂಪ್ ಮಾಡ್ತಾ ಇದ್ರು. ಬಹುಶಃ ಯಾವ ತಾಲೂಕಿನಲ್ಲೂ ಅದು ನಡೆಯೋದಿಲ್ಲ. ಅದರಿಂದ ಲಾಸ್ಟ್ ಟೈಮ್ ಬಹಳ ರಿಸಲ್ಟ್ಸ್ ಕೂಡ ಇದಾಗಿತ್ತು. ನಮ್ಮ BO ಅವ್ರ ಜೊತೆ ಇರ್ಬೋದು, ನಮ್ಮ VT ಸ್ವಾಮಿ ಅವರ ಜೊತೆ ಇರ್ಬೋದು, ನಮ್ಮ UO ಅವ್ರ ಜೊತೆ ಇರ್ಬೋದು. ಎಷ್ಟೊಂದ್ ಜನ AC ಅಂದ್ರೆ ಆ ಪವರ್ಸ್ ಏನು ಅನ್ನೋದು ಸಾರ್ವಜನಿಕರಿಗೆ ಗೊತ್ತಿರೋದಿಲ್ಲ. ಪಂಚಾಯತಿ ಇಶ್ಯೂ ಏನಿದ್ರು ನಮ್ ಕಚೇರಿಗೆ ಬರೋರು. ಯಾವ್ದೇ ಪಂಚಾಯತಿ ಏನೇ ಇಶ್ಯೂ ಇರ್ಲಿ, ಓಕೆ AC ಅವ್ರ ಹತ್ರ ಹೋದ್ರೆ ಏನೋ ಒಂದು ಕೋಆರ್ಡಿನೇಷನ್ ಆಗ್ತದಪ್ಪ ಅಂತ ಹೇಳಿ. ನಮ್ಗೆ ಅಧಿಕಾರ ಇಲ್ಲದೆ ಇದ್ರು ನಾವೇನೋ ಒಂದ್ ಹೇಳಿದಾಗ ಅದನ್ನ ರೆಸ್ಪಾಂಡ್ ಮಾಡ್ತಿದ್ವಿ. ಎಲ್ಲ ನಮ್ಮ ಲೈನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಬಹಳಷ್ಟು ಜನ ಇಲ್ಲ, ಬಟ್ ಅವ್ರನ್ನೆಲ್ಲ ನೆನೆಸ್ಕೋಬೇಕಾದಂಥದ್ದು. ಎಲ್ಲರೂ ಸಹಕಾರ ಮಾಡಿದ್ದಾರೆ. ಯಾವತ್ತೂ ನಾನು ಹೇಳಿದ್ದನ್ನ, ಯಾಕಂದ್ರೆ ನಾವು ಲೀಗಲ್ ಇಶ್ಯೂನೇ ಹೇಳ್ತಾ ಇದ್ವಿ, ಅದರಿಂದ ಯಾರೂನು ಯಾವತ್ತೂ ಇಲ್ಲ ಅಂತ ಇರ್ಲಿಲ್ಲ. ನಮ್ಮ UOs ಇರ್ಬೋದು, ನಮ್ಮ ADಗಳಿರ್ಬೋದು, ನಮ್ಮ ಮೆಡಿಕಲ್ ಆಫೀಸರ್ಸ್ ಇರ್ಬೋದು, ಎಲ್ಲ ಹಾಸ್ಪಿಟಲ್ನ ಹೆಡ್ಸ್ ಇರ್ಬೋದು, ನಮ್ಮೆಲ್ಲ ಈ ಬೇರೆ ಬೇರೆ ಇಲಾಖೆ, ನಮ್ಮ ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್, PWD ಎಲ್ಲರೂ ಬಹಳ ಸಹಕಾರವನ್ನು ನೀಡಿದ್ದಾರೆ. ನಮ್ಮ ಸೋಷಿಯಲ್ ವೆಲ್ಫೇರ್ ಸುರೇಶ್ ಅವ್ರ ಜೊತೆನೂ ಅಷ್ಟೇ ಬಹಳ ಸ್ಮೂತೆಸ್ಟ್ ಸಬ್ ಕಮಿಟಿ ಮೀಟಿಂಗ್ ನಡೀತಾ ಇದ್ದು ಸಾಗರದಲ್ಲೇ. ಇಲ್ಲ ಇನ್ನೆಲ್ಲೂ ಇದು ಅಟ್ರಾಸಿಟಿ ಕಮಿಟಿ ಮೀಟಿಂಗ್ ಸ್ಮೂತ್ ಆಗಿ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಸುರೇಶ್ ಅವ್ರು ಬಹಳ ಚೆನ್ನಾಗಿ ಮ್ಯಾನೇಜ್ ಮಾಡೋರು. ಅದು ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್. ಇದೆಲ್ಲ ನಾನು ಬಹಳಷ್ಟು ನಿಮ್ಮೆಲ್ಲರಿಂದ ಕಲ್ತಂತ ವಿಚಾರಗಳು. ಇದೆಲ್ಲದ್ರ ಮಧ್ಯೆ ನನ್ನ ಮಾತೃ ಇಲಾಖೆ, ಕಂದಾಯ ಇಲಾಖೆ, ನಾನು ನನ್ನ ಸರ್ವಿಸ್ ಅನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥ ಇಲಾಖೆ, ನನಗೆಲ್ಲ ತಹಸೀಲ್ದಾರ್ಸ್ ಇಂದ ಹಿಡಿದು ನಮ್ಮ ಎಲ್ಲಾ ಗ್ರಾಮ ಸಹಾಯಕರವರೆಗೂ ಮ್ಯಾಕ್ಸಿಮಮ್ ಕೋಆಪರೇಷನ್ ಅನ್ನ ಎಲ್ಲರೂ ಕೊಟ್ಟಿದ್ದೀರಿ. ಬಹಳಷ್ಟು ನಾವು ಟಾರ್ಗೆಟ್ಸ್ ಅನ್ನ ರೀಚ್ ಮಾಡಿದೀವಿ. ಕಾರಣ ಸಾಗರ ಬಹಳ ವರ್ಕಿಂಗ್, ಬಹಳ ಪೆಕ್ಯುಲರ್ ಅಂಡ್ ಯುನೀಕ್. ಇದು ಸಾಗರ ಇರ್ಬೋದು, ಹೊಸನಗರ ಇರ್ಬೋದು, ಕಂಪೇರ್ ಮಾಡಿದ್ರೆ ಸೊರಬ ಶಿಕಾರಿಪುರಕ್ಕೆ ಬಹಳ ವ್ಯತ್ಯಾಸ. ಅದು ಬಯಲ್ಸೀಮೆ, ಸ್ಟಾಫ್ ಸ್ಟ್ರೆಂತೇ ಬೇರೆ, ಇಲ್ಲಿ ಸ್ಟಾಫ್ ಸ್ಟ್ರೆಂತೇ ಬೇರೆ ಇರ್ತಾ ಇತ್ತು. ಬಹಳಷ್ಟು ಇಶ್ಯೂಸು, ಲ್ಯಾಂಡ್ ಮ್ಯಾಟರ್ಸ್ ಅಂತೂ, ಲ್ಯಾಂಡ್ ಮ್ಯಾಟರ್ ಕಲಿಬೇಕಂದ್ರೆ ಸಾಗರ ಸಬ್ ಡಿವಿಷನ್ಗಿನ ಬೆಟರ್ ಸಬ್ ಡಿವಿಷನ್ ಇನ್ನೊಂದು ಇರೋದಿಲ್ಲ. ಅದರಿಂದ ಎಲ್ಲ ನಮ್ಮ ತಹಸೀಲ್ದಾರ್ಸ್, ಚಂದ್ರಶೇಖರ್ ಅವ್ರು ಇರ್ಬೋದು, ಮಂಜುಳಾ ಅವ್ರು ಇರ್ಬೋದು, ರಶ್ಮಿ ಅವ್ರು ಇರ್ಬೋದು, ಮಲ್ಲೇಶ್ ಅವ್ರು ಇರ್ಬೋದು, ನಮ್ಮೆಲ್ಲ ರೆವಿನ್ಯೂ ಸ್ಟಾಫ್, ನಮ್ಮೆಲ್ಲ RIs, VAs ಎಲ್ಲ ಮೋಸ್ಟ್ ಆಕ್ಟಿವ್ ರೆವಿನ್ಯೂ ಸಬ್ ಡಿವಿಷನ್ ಮಾತಾಡ್ಬೇಕು ಅನ್ನೋ ಆಸೆ. ಬಟ್ ನೀವೆಲ್ಲ ಮಾತಾಡಿದ್ಮೇಲೆ ಏನ್ ಹೇಳ್ಬೇಕಪ್ಪ, ಏನ್ ಬಿಡ್ಬೇಕಪ್ಪ ಅನ್ನೋದೇ ಇದು. ಆದ್ರಿಂದ ನಾನು ಬಂದು December 27th ಇಲ್ಲಿಗೆ ಬಂದದ್ದು. ಅಲ್ಲಿಂದ ಏನೇನು ಮೇನ್ ಘಟನೆಗಳಾಯ್ತು ಅದನ್ನ ನಿಮ್ಮೆಲ್ಲರನ್ನ ನೋಡಿದಾಗ ನೆನಪಿಸ್ಕೊಂಡ್ ಬಂದ್ರೆ, ನನ್ನನ್ನ ಫಸ್ಟ್ ವೆಲ್ಕಮ್ ಮಾಡಿದ್ದು ದಿನೇಶ್ ಶರ್ವಳ ಅವ್ರು ಪ್ರೊಟೆಸ್ಟ್ ಮಾಡ್ತಾ ತಾಳಗುಪ್ಪದಲ್ಲಿ ರಸ್ತೆ ಬ್ಲಾಕ್ ಮಾಡಿ. ನಾ ಚಾರ್ಜ್ ತಗೊಂಡಿದ್ದು ನೆಕ್ಸ್ಟ್ ಡೇ ತಾಳಗುಪ್ಪದಲ್ಲಿ ರಸ್ತೆ ಬ್ಲಾಕ್ ಆಗಿತ್ತು. ಅದೊಂದು ಯಾವ್ದೋ ಒಂದು ಇಶ್ಯೂ ಆಗಿ ಅಲ್ಲಿಂದ ನನ್ನ ರೈತ ಸಂಘದ ಒಡನಾಟ. ಬಹಳಷ್ಟು ವಿಚಾರಗಳಲ್ಲಿ ಅವ್ರ ಡಿಮ್ಯಾಂಡ್ಸು, ರೈತ ಸಂಘದವರಾಗಿ ಅವ್ರೇನ್ ಇದ್ ಮಾಡ್ಬೇಕು, ಅಧಿಕಾರಿಗಳಾಗಿ ನಾವೇನ್ ಮಾಡ್ಬೇಕು, ಅದ್ರ ಮಧ್ಯೆ ಕಾಮನ್ ಪಾಯಿಂಟ್ ಕಾನೂನಾತ್ಮಕವಾಗಿ ನಾವೇನು ಪರಿಹಾರ ಕಾಣ್ಬೋದು. ಎಲ್ಲಾ ರೀತಿಯಲ್ಲೂ ಅವ್ರಿರ್ಬೋದು, ಟೀನಾ ಅವ್ರು ಇರ್ಬೋದು, ನಮ್ಮ ಶ್ರೀಧರ್ ಅವರು ಇರ್ಬೋದು, ಶ್ರೀಕರ್ ಅವ್ರು ಇರ್ಬೋದು, ಬಹಳಷ್ಟು ವಿಚಾರಗಳ ಬಗ್ಗೆ ನಮ್ಮ ಆಫೀಸ್ ಮುಂದೆ ಪ್ರೊಟೆಸ್ಟ್ ಇರ್ಬೋದು, ಇವೆಲ್ಲ ಇರ್ಬೋದು. ಇವತ್ತು ಅದೆಲ್ಲದಕ್ಕೂ ಒಂದು ಉತ್ತಮವಾದಂತ ಅಂತ್ಯವನ್ನ ಕಾಣ್ತಕ್ಕಂಥ ಘಟ್ಟದಲ್ಲಿ ನಾವು ಬಂದಿದ್ದೇವೆ. ಇವತ್ತೆಲ್ಲ ನಮ್ಮ ತಾಲೂಕು ಕಚೇರಿಗಳಲ್ಲಿ ಎಲ್ಲ ನಮ್ಮ ಕಂದಾಯ ಅಧಿಕಾರಿಗಳು ಶರಾವತಿ ಮುಳುಗಡೆ ಸಂತ್ರಸ್ತರು ಏನಿದ್ದಾರೆ ಅವ್ರದ್ದು ಸರ್ವೆ ಕಾರ್ಯ ಶುರು ಆಗಿದೆ. 10,000 ಎಕರೆ ಸೆಂಟ್ರಲ್ ಗವರ್ಮೆಂಟ್ ಇಂದ ರಿಲೀಸ್ ಆಗ್ತಕ್ಕಂತ ಒಂದು ಸಂದರ್ಭ ಈಗ ಮೂಡ್ ಬರ್ತಾ ಇದೆ. ನಾನು ಯಾಕೆ ಈ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಸರ್ಕಾರ, ಒಂದು ಯೋಜನೆ, ಯಾವುದೇ ಒಂದು ಅಧಿಕಾರಿ ಏನನ್ನಾದ್ರೂ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಕೇವಲ ನಾವು ನಮ್ಮ ಸಿಬ್ಬಂದಿಗಳಿಂದ ಸಾಧ್ಯ ಆಗಲ್ಲ. ಅದಕ್ಕೆ ಎಲ್ಲರ ಭಾಗ ಇರಬೇಕು. ಅದು ಸಾರ್ವಜನಿಕರು ಇರ್ಬೋದು, ಹೋರಾಟಗಾರರು ಇರ್ಬೋದು, ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು, ರಾಜಕಾರಣಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಎಲ್ಲರ ಸಹಭಾಗಿತ್ವ ಇದ್ರಷ್ಟೇ ಏನಾದ್ರೂ ಒಂದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. ಮೊದಲು ತರ ಅಧಿಕಾರಿ ಏನೋ ಒಂದು ಡಿಕ್ಟೇಟ್ ಮಾಡಿದ್ರು ಅದು ಆಗಿದ ತಕ್ಷಣ ಆಗೋಗ್ಬಿಡುತ್ತೆ. ಆ ಕಾಲ ಬದಲಾಗಿದೆ. ನಾವು ಬ್ರಿಟಿಷ್ ಕಾಲದಲ್ಲಿಲ್ಲ, ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿದ್ದೇವೆ. ಎಲ್ಲರನ್ನ ಸೇರಿಸ್ಕೊಂಡು ನಾವು ಕೆಲಸ ಮಾಡಿದ್ರೆ 100% ಯಾವ್ದೋ ಒಂದು ಸೊಲ್ಯೂಷನ್ ಅನ್ನ ರೀಚ್ ಆಗ್ಬೋದು. ಅದಕ್ಕೆ ರೈತ ಸಂಘದವ್ರನ್ನ ಫಸ್ಟ್ ಆಗಿ ಎಕ್ಸಾಂಪಲ್ ಇಟ್ಕೊಂಡೆ ನಾನು ಮಾತಾಡ್ತಾ ಇದ್ದೇನೆ. ತಮ್ಮೆಲ್ಲ ಸಹಕಾರಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ಎಷ್ಟೋ ವಿಚಾರಗಳನ್ನ, ರೈತರ ವಿಚಾರಗಳನ್ನ ನಮ್ಮ ಹತ್ರ ತಂದು ಅದಕ್ಕೆ ಎಷ್ಟಾಗತ್ತಷ್ಟು ನಾವು ಕಾನೂನು ಒಳಗೆ
ಪರಿಹಾರ ಕೊಡ್ಲಿಕ್ಕೆ ಪ್ರಯತ್ನ ಆಗಿದೆ. ಎಷ್ಟೊಂದು ಮೀಟ್ ಮಾಡ್ಲಿಕ್ಕೆ ಆಗಲ್ಲ, ಬಟ್ ಅದು ಇನ್ನ ಮುಂದಿನ ದಿನಗಳಲ್ಲಿ ಅದಕ್ಕೆ ಏನೇನು ಕಾನೂನಾತ್ಮಕ ಬದಲಾವಣೆ ಆಗ್ತದೆ, ಅದೆಲ್ಲರಿಗೂ ಸೊಲ್ಯೂಷನ್ ಸಿಗ್ತದೆ. ನಿಮ್ಮ ಸಹಕಾರಕ್ಕೆ ನಾನು ಎಂದೂ ಚಿರಋಣಿಯಾಗಿರ್ತೇನೆ. ಅದಾದ ನಂತರ ನೆಕ್ಸ್ಟ್ ನಮ್ಗೆ ಇದಾದದ್ದು ನಗರಸಭೆ. ಯಾಕೆಂದ್ರೆ ನಾನು 4 ಅರ್ಬನ್ ಲೋಕಲ್ ಬಾಡಿಗೆ ಅಡ್ಮಿನಿಸ್ಟ್ರೇಟರ್ ಆಗಿದ್ದೆ, ಒಂದಲ್ಲ ಎರಡಲ್ಲ. ನಿನ್ನೆ ದೀಪಾ ಮೇಡಮ್ ಸೆಕ್ರೆಟರಿ ಮೇಡಮ್ ಇದ್ರು, ಚೀಫ್ ಸೆಕ್ರೆಟರಿ ಅವರು ಇದ್ರು, ನಾಗಪ್ಪ ಅವ್ರಿಗೆ ಅದೇ ಹೇಳ್ತಾ ಇದ್ದೆ ನಾನು. ಮೇಡಮ್, ನಾನು ರೆವಿನ್ಯೂ ಇಲಾಖೆಯಲ್ಲಿ ಎಷ್ಟು ಕೆಲಸ ಮಾಡಿದ್ದೇನೆ ಅಷ್ಟೇ ಅರ್ಬನ್ ಡೆವಲಪ್ಮೆಂಟ್ ಅಲ್ಲೂ ಮಾಡಿದ್ದೀನಿ. ಇನ್ನೊಂದು ಡೌಟ್ ಗೊತ್ತು, ಹೇಳಿ ಮೇಡಮ್ ಈ ವಿಷಯಗಳ ಬಗ್ಗೆ. ನಾವು ಈಗ ಆಸ್ ಅ ಡೈರೆಕ್ಟರ್ ಆಫ್ ಎಲೆಕ್ಟ್ರಾನಿಕ್ ಸರ್ವಿಸ್ ವಾಟ್ ಎವರ್ ಸೊಲ್ಯೂಷನ್ ಯು ಹ್ಯಾವ್ ಟು ಗಿವ್, ಮುಂಚೆನೆ ನಮ್ಗೆ ಗೊತ್ತಿದೆ. ಯಾಕೆಂದ್ರೆ ನಗರಸಭೆ ಜೊತೆ ಅಷ್ಟು ಒಡನಾಟ. ಇಲ್ಲಿ ನಾನು ಯಾಕೆ ಇದನ್ನ ನೆನೆಸ್ಕೋತೀನಿ ಅಂದ್ರೆ, ಸುಮಾರು ಎಲ್ಲಾ ನಗರಸಭೆಗಳು ಸೇರಿ ಒಂದು 80 ಕೌನ್ಸಿಲರ್ಸ್ ಜೊತೆ ನಾನು ಇಂಟ್ರಾಕ್ಟ್ ಮಾಡಿರ್ಬೋದು. ಇಲ್ಲಿ 30 ಶಿಕಾರಿಪುರ, ಶಿರಾಳಕೊಪ್ಪ, ಸೊರಬ ಎಲ್ಲರ ಸಹಕಾರ ಯಾವಾಗ್ಲೂ ಇತ್ತು. ಅಂದ್ರೆ ನಾವ್ ಯಾವಾಗ್ಲೂ ಅನ್ಕೋತೀವಿ, ನಾವ್ ಇಲ್ಲಿ ಬರೋದಕ್ಕೂ ಮುಂಚೆ ನಮ್ಗೆ ಯಾವಾಗ್ಲೂ ಇರುತ್ತೆ, ಜನಪ್ರತಿನಿಧಿಗಳಂದ್ರೆ ಸ್ವಲ್ಪ ಅವ್ರ ಫಾಲೋವರ್ಸ್ ಮಾತ್ರ ಇದ್ ಮಾಡ್ತಾರೆ, ಸ್ವಲ್ಪ ಹಿಂಸೆ ಆಗ್ಬೋದು. ಆತರ ಏನಾಗೋದಿಲ್ಲ. ನೀವು ಕರೆಕ್ಟ್ ಆಗಿ ನೀವು ಟಿಲ್ಟ್ ಆಗದೆ ನಿಮ್ಮ ಚೇರ್ನ ಪ್ರಿನ್ಸಿಪಲ್ನ ನೀವು ಅಪೋಲ್ಡ್ ಮಾಡಿದ್ರೆ. ಸಾಗರದ ಜೆಪಿ ನಗರದಲ್ಲಿ ಶುಕ್ರವಾರ ವನ್ನಿಯ ಕುಲ ಕ್ಷತ್ರಿಯ ಸಮಾಜದ ವತಿಯಿಂದ ಏರ್ಪಡಿಸಿದ್ದ ವನ್ನಿಯ ಮಹಾರಾಜ ಸ್ವಾಮಿಗಳ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಸಮಾಜದ ರಾಜ್ಯಾಧ್ಯಕ್ಷ, ಗಣಪತಿ ಬ್ಯಾಂಕ್ ಅಧ್ಯಕ್ಷ ಆರ್ ಶ್ರೀನಿವಾಸ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಗೌರವಾಧ್ಯಕ್ಷ ಎಚ್ ಶೇಟ್, ಪ್ರಮುಖರಾದ ಆನಂದ್, ವಿನಾಯಕ್, ಅರುಣ್, ಅಜಿತ್, ಶಾಂತಾ, ಉಷಾ ಇನ್ನಿತರರು ಹಾಜರಿದ್ದರು. ಸಾಗರ ಸಂಜಯ ವಿದ್ಯಾಕೇಂದ್ರದ ಜ್ಞಾನಸಾಗರ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಕಾಲೇಜು 2023-24ನೇ ಸಾಲಿನಲ್ಲಿ 100% ಫಲಿತಾಂಶ ಪಡೆದಿದೆ. ಡಿಪ್ಲೊಮೊ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ವಿಭಾಗದಲ್ಲಿ 14 ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಿದ್ದು, ಈ ಪೈಕಿ 13 ಪ್ರಥಮ ದರ್ಜೆ, 1 ದ್ವಿತೀಯ ದರ್ಜೆ ಫಲಿತಾಂಶ ಬಂದಿದೆ. ಈ ವಿಭಾಗದಲ್ಲಿ ಸಿಂಧು ಆರ್ 90.5, ಚಂದನಾ ಟಿಎಂ 83, ಭಾವನಾ ಟಿಸಿ 80 ಫಲಿತಾಂಶ ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನ ಬಂದಿದ್ದಾರೆ. ಡಿಪ್ಲೊಮೊ ಇನ್ ಆಪರೇಷನ್ ಥಿಯೇಟರ್ ಆರ್ ಅನಸ್ತೇಷಿಯಾ ಟೆಕ್ನಾಲಜಿ ವಿಭಾಗದಲ್ಲಿ 17 ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತಿದ್ದು, ಈ ಪೈಕಿ 12 ಪ್ರಥಮ, 5 ದ್ವಿತೀಯ ಸ್ಥಾನ ಬಂದಿದೆ. ಈ ವಿಭಾಗದಲ್ಲಿ ತಾಸೀನ್ 80, ರುಬೀನಾ 76, ತಾಸೀನ್ 75 ಅಂಕ ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಜ್ಞಾನಸಾಗರ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಕಾಲೇಜು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರ ಮಾರ್ಗದರ್ಶನದಲ್ಲಿ 5 ವರ್ಷಗಳ ಹಿಂದೆ ಪ್ರಾರಂಭಗೊಂಡಿದ್ದು, ಕಾಲೇಜಿನ ಮೊದಲ ಫಲಿತಾಂಶದಲ್ಲಿಯೇ 100% ಫಲಿತಾಂಶ ಬಂದಿದ್ದು, ಉತ್ತಮ ಫಲಿತಾಂಶಕ್ಕೆ ಕಾರಣವಾಗಿರುವ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಉಪನ್ಯಾಸಕ ವರ್ಗಕ್ಕೆ ಆಡಳಿತ ಮಂಡಳಿ ಅಭಿನಂದನೆ ಸಲ್ಲಿಸಿದೆ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.